ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ಮಾಜಿ ಶಾಸಕ ಎ ಮಂಜುನಾಥ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಾಗಡಿ ಪುರಸಭೆ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಗಂಡಸ್ತನ ರಾಜಕೀಯ ಮಾಡಬೇಕು, ಬೃಹನ್ನಲೆಯ ಆಟ ಆಡಬಾರದಿತ್ತು ಎಂದರು. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು, ಮೊನ್ನೆ ನಡೆದಂಥ ಮಾಗಡಿ ಪುರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕೌನ್ಸಿಲರ್ಗಳೇನಿದ್ರು ಸುಮಾರು 12 ಸಂಖ್ಯೆಯಲ್ಲಿ ನಮ್ಮ ಪುರಸಭಾ ಸದಸ್ಯರು ಏನು ಗೆದ್ದಿದ್ರು, ಈ ಪುರಸಭೆಯ ಮಹಾಜನತೆ ಏನು ಗೆಲ್ಲಿಸ್ಕೊಟ್ಟಿದ್ರು. ಅದರ ಜೊತೆಯಲ್ಲಿ BJPಯಿಂದ 1 ಸದಸ್ಯರನ್ನು ಏನು ಆಯ್ಕೆಯಾಗಿದ್ದರು. ಒಟ್ಟು 13 ಸಂಖ್ಯೆ ನಮ್ಮ ಪರವಾಗಿದೆ ಅಂತೇಳಿ ನಾವು ಒಡಂಬಡಿಕೆಯಂತೆ ಈ ಬಾರಿ ಶ್ರೀಮತಿ ನಾಗರತ್ನಮ್ಮನವ್ರನ್ನ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ನಮ್ಮ ಅಶ್ವಥ್ ಅವರನ್ನು ಸ್ಪರ್ಧೆಗಿಳಿಸಿದ್ವಿ. ಇಳಿಸಿದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ ಕ್ರಮವಾಗಿ ಆಯ್ಕೆಯಾದಂಥ 4 ಜನ ಪುರಸಭೆಯ JDSನ ಸದಸ್ಯರು ಮತ್ತು ಉಳಿದಂಗೆ 8 ಜನ JDSನ ಸದಸ್ಯರುಗಳು, ಒಟ್ಟು 12 ಜನ ಸದಸ್ಯರುಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿ 4 ಜನ ಸದಸ್ಯರುಗಳೇನು ನಮ್ಮ ಪಕ್ಷದ ವಿಪ್ಪನ್ನ ಏನು ಜಾರಿ ಮಾಡಿದ್ವಿ ಅದನ್ನು ಉಲ್ಲಂಘನೆ ಮಾಡಿರೋದು ಸ್ಪಷ್ಟವಾಗಿ ನನಗೆಲ್ಲ ಗೊತ್ತಾಗಿದೆ. ನಾವು ಶ್ರೀಮತಿ ನಾಗರತ್ನಮ್ಮ ಅವರಿಗೆ ಮತ್ತು ಅಶ್ವಥ್ ಅವರಿಗೆ ಕ್ರಮವಾಗಿ ಕೈ ಎತ್ತುವುದರ ಮೂಲಕ ತಮ್ಮ ಬೆಂಬಲವನ್ನು ಸೂಚಿಸಬೇಕು, ಮತವನ್ನು ಕೊಡಬೇಕು, ಅವರ ಈ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಮ್ಮ ಪಕ್ಷದ ವತಿಯಿಂದ ಏನು ವಿಪ್ಪನ್ನು ಕೊಟ್ಟಿದ್ವಿ ಅದನ್ನು ಸ್ಪಷ್ಟವಾಗಿ ಉಲ್ಲಂಘನೆಯನ್ನು ಮಾಡಿರ್ತಾರೆ. ಅವ್ರ ಬಗ್ಗೆ ಕ್ರಮ ವಹಿಸಲು ನಾವು ಇವತ್ತಿಂದ JDSನ ಜಿಲ್ಲಾಧ್ಯಕ್ಷನಾದ ನಾನೇ ವಿಪ್ ಕೊಡುವಂಥ ಅಧಿಕಾರ ನನಗಿದ್ದರಿಂದ, ನಾನೇ ವಿಪ್ಪನ್ನು ಕೊಟ್ಟಿರೋದ್ರಿಂದ ನಾನು ಇವತ್ತಿಂದ ಅವ್ರ ಬಗ್ಗೆ ಶಿಸ್ತು ಕ್ರಮವನ್ನು ವಹಿಸಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ ಅನ್ನೋದು ಸ್ಪಷ್ಟತೆಯನ್ನು ತಮ್ಮ ಮುಖಾಂತರ ತಿಳಿಸ್ತಾ, ಇವತ್ತು ಅವರು ಯಾವ ಆಸೆಗೆ, ಆಮಿಷಕ್ಕೆ, ಹಣಕ್ಕೆ ಒಳಗಾಗಿದ್ದಾರೆ. ಸೊ ಇದು ಸ್ಪಷ್ಟವಾಗಿ ಪಕ್ಷದ ದ್ರೋಹಕ್ಕೆ ಕಾರಣರಾಗಿದ್ದಾರೆ, ನಮ್ಮ ಪಕ್ಷದ ಅಭ್ಯರ್ಥಿಗಳ ಸೋಲಿಗೆ ಕಾರಣರಾಗಿದ್ದಾರೆ. ಅವರನ್ನು ಸದಸ್ಯತ್ವವನ್ನು ವಜಾಗೊಳಿಸಬೇಕು ಮತ್ತು 6 ವರ್ಷಗಳ ಕಾಲ ಅವರು ಯಾವುದೇ ಚುನಾವಣೆಯಲ್ಲಿ ಭಾಗವಹಿಸಿದ ರೀತಿಯಲ್ಲಿ ಕ್ರಮವನ್ನು ವಹಿಸಬೇಕು ಅಂತೇಳಿ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಲು ಇವತ್ತು ಪ್ರಾರಂಭವನ್ನು ಮಾಡಿದ್ದೇವೆ. ಮುಂದುವರೆದು ನಾನು ಇಲ್ಲಿ JDSನ ಪಕ್ಷದ ಮುಖಂಡನಾಗಿ JDS ಪಕ್ಷದಿಂದ ಶಾಸಕ ಸ್ಥಾನವನ್ನು ಪಡೆದು ಇವತ್ತು ಜಿಲ್ಲಾಧ್ಯಕ್ಷನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನನಗೆ ಯಾರೇ ಜನಪ್ರತಿನಿಧಿಯಾದವರಿಗೆ ಪ್ರಬುದ್ಧತೆ ಬಹಳ ಮುಖ್ಯ ಆಗ್ತದೆ. ಪ್ರಬುದ್ಧತೆ ಏನು ಅಂತ ಹೇಳಿದ್ರೆ, ಯಾವುದೇ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಪುರಸಭೆಯ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಮ್ಯಾಂಡೇಟನ್ನು ಕೊಟ್ಟಿದ್ದರು ಪುರಸಭೆಯ ಜನ. ನೀವು ಆಡಳಿತ ಮಾಡಿ,
ನೀವು ಈ ಪಟ್ಟಣದ ಪುರಸಭೆ ವ್ಯಾಪ್ತಿಯನ್ನು ಅಭಿವೃದ್ಧಿ ಮಾಡಿ ಅಂತೇಳಿ ಒಂದು ಸ್ಪಷ್ಟ ಬಹುಮತವನ್ನು ಕೊಟ್ಟ ಸಂದರ್ಭದಲ್ಲಿ ನಮ್ಮ ಅಧಿಕಾರವನ್ನು ಬೇರೊಬ್ಬರು ಮೊಟಕುಗೊಳಿಸುವಂಥ ಕೆಲಸವನ್ನ ಮಾಡಿದ್ದಾರೆ ಅಂದರೆ ಅವರನ್ನು ಏನಂತ ಕರಿಬೇಕು ಅನ್ನೋದನ್ನ ಇವತ್ತು ತಮ್ಮ ಮುಖಾಂತರ ಕೇಳಲಿಕ್ಕೆ ಇಚ್ಛೆ ಪಡ್ಬೋದು. ಯಾವೊಬ್ಬ ನಾಯಕನೇ ಆಗಲಿ ಗಂಡಸುತನದ ರಾಜಕಾರಣವನ್ನು ಮಾಡಬೇಕು. ಮಿಸ್ಟರ್ ಬಾಲಕೃಷ್ಣ ಅವರು ಅವ್ರ ಪಕ್ಷದಲ್ಲಿ ಗೆಲ್ಲಿಸ್ಕೊಂಡು ಅವ್ರ ಬಹುಮತ ಇಟ್ಟು ಅವ್ರ ಆಡಳಿತ ಮಾಡಿದ್ರೆ ಯಾರೂ ಏನು ಅನ್ನೋದಿಲ್ಲ. ನೀನು ಗಂಡು ಮಗ ಅಪ್ಪ, ಗಂಡಸ್ಥಾನದ ರಾಜಕಾರಣ ಮಾಡ್ತಾ ಇದೆಯಾ, ನೀನು ಅವ್ರಿಗೆ ಬಿ ಫಾರಂ ಕೊಟ್ಟು ಜನರ ಕೈಕಾಲು ಹಿಡಿದು ಅವ್ರಿಗೆ ಹಣ ಖರ್ಚು ಮಾಡಿ ಗೆಲ್ಸಿದ್ಯಾ, ಅವರು ನಿನ್ನ ಮಕ್ಕಳು, ನೀನು ಅವ್ರನ್ನ ತಪ್ಪಿ ಮುದ್ದಾಡಿ ಅವ್ರಿಗೆ ಮದುವೆ ಮುಂಚೆ ಮಾಡಿ ನೀನು ಅವ್ರಿಗೆ ಮುತುವರ್ಜಿ ವಹಿಸು ಅನ್ನೋದು ಕ್ರಮ. ಆದರೆ ಇವತ್ತು ಬಾಲಕೃಷ್ಣ ಏನು ಮಾಡಿದ್ದಾರೆ, ಬೇರೆಯವ್ರ ಮಕ್ಕಳನ್ನ ಎತ್ಕೊಂಡೋಗಿ ಇವರು ನಮ್ಮ ಮಕ್ಕಳು ಅಂತೇಳಿ ಮದುವೆ ಮುಂಚೆ ಮಾಡಲಿಕ್ಕೆ ಹೊರಟಿದ್ದಾರೆ. ಹಿಂದೆನೂ ಕೂಡ ಈ ಕೆಲಸವನ್ನ ಮಿಸ್ಟರ್ ಬಾಲಕೃಷ್ಣ ಮಾಡಿದ್ರು. ಏನಾಯಿತು ಅವ್ರ ರಾಜಕೀಯ ಪರಿಸ್ಥಿತಿ? ಹಿಂದೆ 4 ಜನನ್ನ ನೀವು ಕರ್ಕೊಂಡು ಹೋಗಿದ್ರಲ್ಲ ಸ್ವಾಮಿ, ಅವರ ರಾಜಕೀಯ ಭವಿಷ್ಯ ನೋಡಿದಿರ ಇವತ್ತೇನಾಗಿದೆ ಅಂತ. ನಾನು ಅವ್ರ ಯಾರ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಅವರ ರಾಜಕೀಯ ಭವಿಷ್ಯ ಏನಾಗಿದೆ ಅಂತ ತಿಳಿದು ನೋಡಿದ್ದೀರಾ, ಹಿಂದೆ ನೋಡಿದ್ದೀರಾ? ಇವತ್ತು ಕೂಡ ಈ 4 ಜನರ ರಾಜಕೀಯ ಭವಿಷ್ಯ ಪತನ ಮಾಡಲಿಕ್ಕೆ ಅವ್ರನ್ನ ದುರ್ಬಳಕೆ ಮಾಡ್ಕೊಂಡಿದ್ದೀವಿ. ನಿಮ್ಮ ಹತ್ರ ಸರ್ಕಾರದಲ್ಲಿ ಕೊಳ್ಳೆ ಹೊಡೆದಿರ್ತಕ್ಕಂಥ ದುಡ್ಡಿದೆ, ನಿಮ್ಮ ಹತ್ರ ಇವತ್ತು ಅಧಿಕಾರ ಇದೆ, ನೀವು ಹೇಳ್ದಂಗೆ ಪೊಲೀಸ್ನವ್ರು ಕೇಳ್ತಾರೆ. 4 ಸ್ಟೇಷನ್ನಿಂದ ಬಂದು ಪೊಲೀಸ್ನ ಇನ್ಸ್ಪೆಕ್ಟರ್ಗಳು ಬ್ಯಾರಿಕೇಡ್ ಹಾಕ್ಕೊಂಡು ಎಲ್ಲ ಅಂಗಡಿಗಳು ಬಾಕ್ಲು ಹಾಕ್ಸ್ಕೊಂಡು ನಿಮಗೆ ಪ್ರೊಟೆಕ್ಷನ್ ಕೊಟ್ಕೊಂಡು ಏನೋ ಇಲ್ಲಿ ಗಲಾಟೆ ಮಾಡಿದ್ಕೊಂಡು ಏನೋ ನಡ್ಬಿಡ್ತದೆ ಅಂತೇಳಿ ಮಾಡಿದ್ರಲ್ಲ, ಇದು ಎಷ್ಟು ದಿನ ಉಳಿತದೆ ಬಾಲಕೃಷ್ಣ? ಇದು ಶಾಶ್ವತ ಇರ್ತೀಯ ನೀವು? ಇಲ್ಲಿ ಯಾರಿಗೂ ಶಾಶ್ವತ ಇಲ್ಲ. ನಾನು ಈ ತಾಲೂಕಿನಲ್ಲಿ ರಾಜಕೀಯ ಪ್ರಾರಂಭ ಮಾಡಿದಾಗ ಅವತ್ತು ಕೂಡ 13 ಜನ ಸದಸ್ಯರನ್ನ ನಮಗೆ ಬೆಂಬಲವಾಗಿ ಗೆಲ್ಸ್ಕೊಟ್ರು. ಈ ಪುರಸಭೆಯ ಮಹಾಜನತೆ 15 ಜನನ ಗೆಲ್ಸ್ಕೊಟ್ಟಂತ ಸಂದರ್ಭದಲ್ಲಿ 1 ಸೀಟು ಕೂಡ ಅವತ್ತು ನಮ್ ಬೆಂಬಲವಾಗಿರ್ಲಿಲ್ಲ. 15 ಜನನ ಗೆಲ್ಸ್ಕೊಟ್ರು. 15 ಜನದಲ್ಲಿ ನಾವು ಎಲ್ಲ ವರ್ಗದವರಿಗೆ, ಎಲ್ಲ ಜಾತಿ, ಎಲ್ಲ ಸಮಾಜಕ್ಕೆ ಅಧಿಕಾರ ಕೊಡಬೇಕು ಅನ್ನುವಂತ ಪ್ರಬುದ್ಧತೆ ಇಟ್ಕೊಂಡು ರಾಜಕಾರಣ ಮಾಡಿದ್ದೀನಿ. ಅವತ್ತು ಮೊದಲನೇ ಬಾರಿಗೆ ಅಲ್ಪಸಂಖ್ಯಾತರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮ ನಯಾಜ್ ಅವರ ಶ್ರೀಮತಿಯವರಿಗೆ ಮೊದಲನೇ ಬಾರಿಗೆನೆ ಅಧ್ಯಕ್ಷ ಸ್ಥಾನ ತುಂಬಿದ್ದೀವಿ. ಅವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂತ. ನಂತರ ನಮ್ಮ ಶ್ರೀಮತಿ ತಿಗಳರ ಸಮಾಜದ ಜಯಲಕ್ಷ್ಮಿ ರೇವಣ್ಣ ಅವ್ರಿಗೆ ಕೊಟ್ಟಿದ್ದೀವಿ. ಮತ್ತೆ ಸೀತಾರಾಮ್ ಅವರು ಗಂಗಾ ಮತಸ್ಥ ಸಮಾಜದವರು, ನಿರ್ಮಲಾ ಸೀತಾರಾಮ್ ಅವರು ಕೊಟ್ಟಿದ್ದೀವಿ. ಪದ್ಮಾ ಭೋಗೇಶ್ ಅಂತೇಳಿ ಕುರುವಿನ್ ಶೆಟ್ಟಿ ಸಮಾಜದವರು, ಅವರನ್ನು ಅಧ್ಯಕ್ಷರು ಮಾಡಿದ್ದೀವಿ. ಈ ಅವಧಿಗೆ ಬಂದ ಸಂದರ್ಭದಲ್ಲಿ ನಾವು 12 ಜನ ಗೆದ್ದಿದ್ದು, ಬಿಜೆಪಿಯಿಂದ 1 ಸೀಟ್ ಗೆದ್ದಿತ್ತು. ನಮ್ಮ ಹಿಂದುಳಿದ ಸಮಾಜದ ಮುಖಂಡರಾದಂಥ ಬಸವರಾಜ್ ಅವರು ಅವತ್ತಿಲ್ಲ, ನಮ್ಗೆ ಬೇಕು, ನಮಗೊಂದು ಅವಧಿಗೆ ನೀವು ಮಾಡಿ ಅಂದ್ರು. ಅವತ್ತು ಇವನ್ನೆಲ್ಲರನ್ನೂ ಒಪ್ಪಿಸಿ ನಾನು ಅವ್ರನ್ನ ಒಬ್ಬ ತಿಗಳರ ಸಮಾಜದ ಒಂದು ಹೆಣ್ಣು ಮಗಳಿಗೆ ಅಧಿಕಾರ ಕೊಡಿಸಿದ್ದೀವಿ. ಮತ್ತೆ ಅದೇ ಅವಧಿನಲ್ಲಿ ಒಕ್ಕಲಿಗ ಸಮಾಜದ ಹೆಣ್ಣು ಮಗಳಿಗೆ ಅಧಿಕಾರವನ್ನ ವಿಜಯ ರೂಪೇಶ್ ಅವರು ಕೊಡಿಸಿದ್ದೀವಿ. ಮುಂದುವರೆದು ನಮ್ಮ ಒಡಂಬಡಿಕೆ ಆಗಿತ್ತು, ನಾಗರತ್ನಂ ಅವ್ರಿಗೆ ಮತ್ತೆ ನಮ್ಮ ರೇಖಾ ನವೀನ್ ಅವ್ರಿಗೆ ಕೊಡಬೇಕು. ಹೇಮಲತಾ ಅವರು 3 ಜನ ಆಸ್ಪರೆಂಟ್ ಇದ್ರು. ಇವು 3 ಜನದಲ್ಲಿ ಒಬ್ಬರಿಗೆ ಅಧಿಕಾರ ಕೊಡಬೇಕು ಹಿಂದುಳಿದ ಸಮಾಜಕ್ಕೆ ಅಂತೇಳಿ ನಮ್ಮ ಪಕ್ಷ ನಾವು ತೀರ್ಮಾನ ಮಾಡಿದ್ದೀವಿ. ನೀವೇನ್ ಮಾಡಿದ್ರಿ? ಏನ್ ಮಾಡಿದಿರಿ? ಇವತ್ತು ಒಬ್ಬ ಹಿಂದುಳಿದ ಸಮಾಜದ ಹೆಣ್ಣು ಮಗಳು, ಗೌರವಿಸಿದ ಕುಟುಂಬದಿಂದ ಬಂದಂತ ಒಬ್ಬ ಹೆಣ್ಣು ಮಗಳಿಗೆ
ಅಧಿಕಾರವನ್ನ ಕಿತ್ಕೊಂಡ್ರಲ್ಲ ನೀವು ಈ ತಾಲೂಕ್ ನ್ಯಾಯ ಕೊಡ್ತೀರಾ? ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಿ ಬಾಲಕೃಷ್ಣ ಅವರೇ. ನಾವು ಕಾಂಗ್ರೆಸ್ ಪಕ್ಷ, ಹಿಂದುಳಿದವರ ಪಕ್ಷ, ದಲಿತರ ಪಕ್ಷ, ಅಲ್ಪಸಂಖ್ಯಾತರ ಪಕ್ಷ ಅಂತ. ನಿಮಗೆ ನಾಚಿಕೆ ಆಗಿಲ್ವಾ? ಯಾರಿಗೆ ಅಧಿಕಾರ ಕೊಡ್ತಾವ್ರೆ? ನಾನು ಯಾಕೆ ಅಡ್ಡ ಹೋಗ್ಬೇಕು? ಇದರಿಂದ ಏನಾಗ್ತಿದೆ? ಅವರನ್ನ ನನ್ನ ಜೊತೆಲಿ ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಒಂದು ದೊಡ್ಡ ಶ್ರೀಮಂತಿಕೆ, ಹೃದಯ ಶ್ರೀಮಂತಿಕೆನ ನೀವು ತೋರಿಸ್ತಿಲ್ವಲ್ರಿ? ನೀವು ಈ ತಾಲೂಕಿನ ದಣಿ, 5 ಬಾರಿ ಶಾಸಕರು. ನಿಮ್ ಯೋಗ್ಯತೆಗೆ ಈ ಪಿತೂರಿ ಎಲ್ಲ ನಡೀತಾ ಇದೆಯಲ್ಲ, ಇದು ಜಾಸ್ತಿ ದಿನ ಉಳಿಯಲ್ಲ. ಈ ಪಿತೂರಿ, ನಿಮ್ಮ ಹತ್ರ ಹಣ ಇರ್ಬೋದು, ಹಣನೂ ಜಾಸ್ತಿ ದಿನ ಉಳಿಯಲ್ಲ. ಹಣ, ಅಧಿಕಾರ ಯಾವತ್ತೂ ಕೂಡ ಶಾಶ್ವತ ಒಂದೇ ಕಡೆ ಇರಲ್ಲ. ತಿಳ್ಕೊಳ್ಳಿ. ಇವತ್ತು ಚುನಾವಣೆ ನಡೆದ್ರು ನಮ್ಮ NDA ಮಿತ್ರಕೂಟ 150ರಿಂದ 160 ಸೀಟ್ ಬರ್ತದೆ ಅಂತ ಸಮೀಕ್ಷೆಗಳು ಹೇಳ್ತಾವೆ. ಇವತ್ತು ನಡೆದ್ರು ನೀವು ನಾಳೆ ಬಿದ್ದೋಯ್ತಿರೋ, ನಾಡು ಬಿದ್ದೋಯ್ತಿರೋ ಗೊತ್ತಿಲ್ಲ. ನಿಮ್ಗೆ ಸಮಯನೇ ಇಲ್ಲ. ನಿಮ್ ಸರ್ಕಾರಕ್ಕೆ ಅಸ್ಥಿರ ಆಗ್ಬಿಟ್ಟಿದ್ದೀರಾ. ನಾಳೆ ಬಿದ್ದೋಯ್ತಿರೋ, ನಾಡು ಬಿದ್ದೋಯ್ತಿರೋ ಗೊತ್ತಿಲ್ಲ. ನೀವು ಇಂಥ ಸಂದರ್ಭದಲ್ಲಿ ಇಂಥ ಆಟ ಆಡ್ಬೇಕಾ? ಪಾಪ ನಮ್ಮ ಮೆಂಬರ್ಗಳನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿಕೊಂಡು ರಾತ್ರಿ ಪೂರ್ತಿ ಇಳಿಸ್ಕೊಂಡು ನೀವು ಅವ್ರಿಗೆ ಗದ್ದಿ ಔಸಿಟ್ಟು ಬೆಳಗ್ಗೆ ಎದ್ದು ಕಾರಲ್ಲಿ ಕರ್ಕೊಂಡ್ಬಂದು ನೀವು ಪುರಸಭೆಗೆ ಏನೋ ಇನೇ ಹುಡ್ಸಿರೋ ಮಕ್ಳ ತರ ಕರ್ಕೊಂಡು ಹೋಗ್ತೀಯಲ್ಲ ನಿನ್ ಯೋಗ್ಯತೆಗೆ. ತಿರ್ಗಾ ಅಲ್ಲಿ ಪ್ರೆಸ್ನವ್ರು ಕೇಳಿದ್ರೆ ನಿಮ್ಗೇನ್ ಹೇಳ್ತಾರೆ? ಅವರೆಲ್ಲ ರೋಡಲ್ಲಿ ಬಿಟ್ಬಿಟ್ಟು ಹೊರಟೋಗಿದ್ರಂತೆ, ಅವ್ರು ನಡ್ಕೊ ಬರ್ತಾ ಇದ್ರಂತೆ, ಕಾರಲ್ಲಿ ಹಚ್ಕೊ ಬಂದ್ರಂತೆ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಬೃಹನ್ನಳೆ ನಾಟಕ ಆಡ್ತೀಯಣ ನೀನು? ನೀನ್ ಹೇಳ್ತಿದ್ದಲ್ಲ ಬೃಹನ್ನಳೆ ಅಂತ, ಇವಾಗ ಗೊತ್ತಾಗಿಲ್ವ ಜನಕ್ಕೆ ಯಾರು ಬೃಹನ್ನಳೆ ಅಂತ? ಇವತ್ತು ಗೊತ್ತಾಯ್ತಲ್ಲ ತಾಲೂಕಿನ ಜನಕ್ಕೆ. ಅದಕ್ಕೆ ಹೇಳಿದ್ದು ಗಂಡಸ್ತನದ ರಾಜಕಾರಣ ಮಾಡ್ಬೇಕು ಅಂತ. ನಿನ್ ತಾಕತ್ತಿದ್ರೆ ಗಂಡಸ್ತನದ ರಾಜಕಾರಣ ಮಾಡ್ಬೇಕು ಅಂದಿದ್ರೆ ನೀನ್ ಹೇಳ್ಬೇಕಾಗಿತ್ತು, ಅವ್ರನ್ನ ಖರೀದಿ ಮಾಡಿದ್ದೀನಿ, ಅವ್ರು ನನ್ನ ಪರವಾಗಿ ತಗೊಂಡಿದ್ದೀನಿ, ನನ್ನ ಪರವಾಗಿ ಕೈ ಎತ್ಸ್ಕೊತಾ ಇದ್ದೀನಿ ಅಂತ ನಿನ್ ತಾಕತ್ತಿದ್ರೆ ಹೇಳ್ಬೇಕಾಗಿತ್ತು. ನಿನ್ ತಾಕತ್ತಿಲ್ಲ. ನೀನ್ ಗಂಡಸ್ತನದ ರಾಜಕಾರಣ ಮಾಡ್ತಾ ಇಲ್ಲ. ಇಲ್ಲಿ ಬೃಹನ್ನಳೆ ಆಟ ಆಡ್ತಾ ಇದೀಯಾ. ಯಾರನ್ನ ಬಳಸ್ಕೊತಾ ಇದ್ದೀಯ ಅಂತ ಗೊತ್ತು ನನ್ಗೆ. ಇದೇ ಹಿಂದುಳಿದ ಸಮಾಜದ ನಾಯಕರು ಅಂತ ಹೇಳ್ತಿದಾರಲ್ಲ, ಅವರನ್ನ ಬಳಸ್ಕೊಂಡು ಏನೇನ್ ಚರ್ಚೆ ಆಗಿದೆ ಅಂತ ಎಲ್ಲ ನನ್ನ ಹತ್ರ ಡೀಟೇಲ್ ಇದೆ. ದಿವಂಗತ ಜವರಪ್ಪನವರು ಈ ಪುರಸಭೆಗೆ ಅಧ್ಯಕ್ಷರಾಗಿದ್ರು. ಈ ಪಟ್ಟಣದಲ್ಲಿ ಅವರು ಮುಖ್ಯಸ್ಥರಾಗಿದ್ರು. ಅವರ ಸೊಸೆ ಅಧ್ಯಕ್ಷರಾಗಬೇಕು ಅಂದ್ರೆ ನೀವಿಬ್ರು ಮಾತಾಡ್ಕೋತೀರಿ. ಅವ್ರಿಗಾದ್ರೆ ಮಾಡೋದು ಬೇಡ. ಒಬ್ಬ ವಿಜಯ್ ಕುಮಾರ್ ಅಂತ ಒಬ್ಬ ಲಿಂಗಾಯತ ಸಮಾಜದ ಹೆಣ್ಮಗಳು ಅಧ್ಯಕ್ಷ ಆಗಿದ್ದಾರೆ, ಅವರಾದ್ರೆ ಬೇಡ. ಒಬ್ಬ ಉಪಾಧ್ಯಕ್ಷ ಯಾರು ಇದೇ ST ಸಮುದಾಯಕ್ಕೆ ಸೇರಿದಂತ ಶಿವಕುಮಾರ್, ಅವನ ಅಧ್ಯಕ್ಷ ಉಪಾಧ್ಯಕ್ಷ ಆದ್ರೆ ನಾನು ಸಪೋರ್ಟ್ ಮಾಡಲ್ಲ ಅಂತ ಹೇಳಿ ಮಾತಾಡಿಕೊಂಡು ಒಬ್ಬ BJP ಮೆಂಬರ್ನ ಅಬ್ಸೆಂಟ್ ಮಾಡಿಸಿ ರಾಜಕಾರಣ ಮಾಡ್ತೀರಾ? ಇದೆಲ್ಲ ನಾನು ಹೇಳೋದು ಬೇಡವಾ? ನೀವೇನೇನು ಮಾತಾಡ್ಕೊಂಡಿದ್ದೀರಿ ಅಂತ ಈ ಪಟ್ಟಣದ ಜನಕ್ಕೆ ತಿಳಿಸೋದು ಬೇಡವಾ? ನಿಮ್ ಪಿತೂರಿ ಏನೇನು ನಡೀತಾ ಇದೆ ಅಂತ ತಿಳಿಸೋದು ಬೇಡವಾ? ನಾನೇನೇನೋ ಒಂದು ಕ್ಷಣ ಯಾರಿಗಾದ್ರೂ ಅಧಿಕಾರ ಕೊಡುವಂತ ಸಂದರ್ಭದಲ್ಲಿ ಪಿತೂರಿ ಮಾಡಿದ್ದೀನಿ, ಯಾವುದೇ ಸಮಾಜಕ್ಕೆ ಅನ್ಯಾಯ ಮಾಡಿದ್ದೀನಿ ಅಂತ ಒಂದೇ ಒಂದು ಉದಾಹರಣೆ ಕೊಡ್ರಿ ನೋಡೋಣ ನಿಮ್ ತಾಕತ್ತಿದ್ರೆ. ಇದೇ ರಾಮತ್ತು ನನ್ನ ಶಿಷ್ಯನಾಗಿದ್ದ, 3 ಬಾರಿ B ಫಾರಂ ಕೊಟ್ವಿ, ಕಳೆದ ಬಾರಿ ಗೆಲ್ಸ್ಕೊಂಡ್ವಿ, 2.5 ವರ್ಷ ಉಪಾಧ್ಯಕ್ಷರು ಮಾಡಿದೀವಿ. ಇವತ್ತು ಅವನು ಕೂಡ ನನ್ನ ಬೆನ್ನಿಗೆ ಚೂರಿ ಹಾಕ್ಬೋದ? ನಿಮ್ಮ ಆಸೆ ಆಮಿಷಕ್ಕೆ ಅವ್ನು ನೆಕ್ಸ್ಟ್ ನೀವು ಟಿಕೆಟ್ ಕೊಡಕ್ಕಾಯ್ತದ? ನೀವು ಗೆಲ್ಸ್ಕೊಳಕ್ಕಾಯ್ತದ? ಹಿಂದೆ ಮೌಲನ್ ಕರ್ಕೊಂಡಿದ್ರಿ, ಮೌಲನ್ ಟಿಕೆಟ್ ಕೊಟ್ರ? ಮೌಲನ್ ಗೆಲ್ಸ್ಕೊಂಡ್ರ? ಎಷ್ಟು ದಿನ ರೀ ಉಳಿತದೆ? ಇನ್ನು 1.5 ವರ್ಷದಲ್ಲಿ ನಿನ್ನ ಇಡೀ ಜಾತಕ ಬಿಚ್ಚಿಡ್ತಾರೆ ಪುರಸಭೆ ಮಹಾಜನತೆ. ಇದಕ್ಕೋಸ್ಕರ ನೀವು ಈ ತರ ಪಿತೂರಿಗಳು ಮಾಡಿ ಅವ್ರ ತಲೆ ಮೇಲೆ ಹಣ ಹಾಕಿ
ಆಮಿಷ ಒಡ್ಡಿ ಈ ತರದ ಒಬ್ಬ ಹೆಣ್ಣು ಮಕ್ಕಳು, ಹಿಂದುಳಿದವ್ರಿಗೆ ಹೆಣ್ಣು ಮಕ್ಕಳು ಅಧ್ಯಕ್ಷರಾಯ್ತಾರೆ ಅನ್ನೋಂತ ನೀವು ತಪ್ಪಿಸ್ತೀರಲ್ಲ, ಮಾಡಿ. ನೀವು ಉತ್ತಮವಾದಂತ ರಾಜಕಾರಣ ಮಾಡಬೇಕಾದ್ರೆ ನೀವೇನ್ ಮಾಡಬೇಕಾಗಿತ್ತು? ಅವ್ರಿಗೆ ಮ್ಯಾಂಡೇಟ್ ಇದೆ ರೀ, ಅವ್ರಿಗೆ ಪುರಸಭೆ ಜನ ಗೆಲ್ಸ್ಕೊಟ್ಟಿದ್ದಾರೆ, ಅವ್ರು ಯಾರನ್ನ ಮಾಡ್ಕೊಳ್ಳಿ, ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ಒಳ್ಳೆ ಹೆಸರು ತಗೋತಾರೋ ಕೆಟ್ಟ ಹೆಸರು ತಗೋತಾರೋ ಅವ್ರನ್ನೇ ಬರ ಅನ್ನುವಂತ ವಿವೇಕತೆ ನಿಮ್ಗೆ ಇರ್ಬೇಕಾಯ್ತು. ಈ ಅವಿವೇಕದ ರಾಜಕಾರಣ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ವಿದಾಯ ಹೇಳ್ತಾರೆ ಜಾಸ್ತಿ ದಿನ ಇಲ್ಲ ಅನ್ನುವಂತ ಎಚ್ಚರಿಕೆನ ಇವತ್ತು ಈ ಮೂಲಕ ಕೊಡ್ತಾ ಇದ್ದೀನಿ. ಮುಂದೆ ಪುರಸಭೆ ಮಹಾಜನತೆ ಅರ್ಥ ಮಾಡ್ಕೊಳ್ಳಿ, ಯಾರಿಗೆ ಅಧಿಕಾರ ಕೊಟ್ರಿ. ಇವತ್ತು ಏನ್ ನಡೀತಾ ಇದೆ ಈ ತಾಲೂಕಿನಲ್ಲಿ? ಏನ್ ನಡೀತಾ ಇದ್ರಿ? ಬಾಲಕೃಷ್ಣ ಭಾಷಣ ಎಲೆಕ್ಷನ್ ಮುಂಚೆ, ಅಯ್ಯೋ ನನ್ಗೆ ಆಡಳಿತ ಪಕ್ಷದ ಅಧಿಕಾರ ಬರಲಿ, ನಾನು ಇಂದ್ರಚಂದ್ರ ನಿಲ್ಲಿಸ್ಬಿಡ್ತೀನಿ, ನಾನು ಇದನ್ನ ಸಿಂಗಾಪುರ್ ಮಾಡ್ಬಿಡ್ತೀನಿ. ಎಷ್ಟು ವರ್ಷ ಆಯ್ತಪ್ಪ ಅಧಿಕಾರ ಬಂದು? ಎಷ್ಟು ತಿಂಗಳಾಯ್ತು? ಏನ್ ಮಾಡಿದ್ಯಾ? ಮೊನ್ನೆ ಮುಖ್ಯಮಂತ್ರಿ ಕರ್ಕ ಬಂದಿದ್ದಲ್ರೇ, 60-70 ಕೋಟಿ ನಾನು ಮಾಡಿರೋನ ಚೀಟಿ ಪಟ್ಟಿ ಮಾಡಿಬಿಟ್ಟು ನಾನು 70 ಕೋಟಿ ತಂದು ನಾಚಿಕೆ ಆಗಲ್ವೇ ನಿಮಗೆ? ಒಬ್ಬ ಮುಖ್ಯಮಂತ್ರಿ ಬಂದು ಒಂದು ತಾಲೂಕಿಗೆ 50-60 ಕೋಟಿ 70 ಕೋಟಿಗೆ ಶಂಕುಸ್ಥಾಪನೆ ಮಾಡಕ್ಕೆ, ಉದ್ಘಾಟನೆ ಮಾಡಕ್ಕೆ ಬರ್ಬೇಕಿದ್ರೆ ನಾನು ಕರ್ಕ ಬಂದಿದ್ದೆ ಮುಖ್ಯಮಂತ್ರಿಗಳನ್ನ. ಇದೇ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಕರ್ಕ ಬಂದಿದ್ದೆ. ಅವತ್ತು 280 ಕೋಟಿ ಯೋಜನೆಗೆ ಶಂಕುಸ್ಥಾಪನೆ ಮಾಡಿಸ್ದೆ. ನೀನು ವಿರೋಧ ಮಾಡಿದೆ. ಹೇಮಾವತಿ ನೀರು ಎಲ್ಲಿಂದ ಬಂದ್ಬಿಟ್ಟವಳು ಒಂದೇ? ನೀರು ತರಲಿಲ್ಲ ಅಂದ್ರೆ ನಿಮ್ಗೆ ನೀರು ಬಿಡ್ತಾರೆ ಅಂತ ಭಾಷಣ ಮಾಡಿದೆ ವೇದಿಕೆ ಮೇಲೆ. ಹೌದಲ್ವಾ? ಇದೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ 1750 ಕೋಟಿ ಯೋಜನೆಗೆ ಇಲ್ಲಿ ಶಂಕುಸ್ಥಾಪನೆ ಮಾಡಿಸ್ದೆ. ಕೆಶಿಪ್ ರಸ್ತೆಗೆ, ತಿಪ್ಪಣ್ಣಹಳ್ಳಿಗೆ, ಮಂಚದ ಮಲೆಗೆ 460 ಕೋಟಿನಲ್ಲಿ ನೀರು ತರ ತುಂಬುವಂತ ಯೋಜನೆಗೆ ಶಂಕುಸ್ಥಾಪನೆ ಮಾಡಿಸ್ದೆ. ಬಿಡದಿಗೆ UGD 120 ಕೋಟಿ, 96 ಕೋಟಿ ಮಂಚದ ಮಲೆಯಿಂದ ನೀರು, UG ಕೇಬಲ್ 29 ಕೋಟಿನಲ್ಲಿ ಬಿಡದಿನಲ್ಲಿ ಅಂಡರ್ಗ್ರೌಂಡ್ ಕೇಬಲ್ಗೆ ಶಂಕುಸ್ಥಾಪನೆ ಮಾಡಿಸ್ದೆ. ಯಾವ್ದೋ ಪುಟ್ಕೋಸಿ 70 ಕೋಟಿ ತರಿಸ್ತೀನಿ ಅಂತ ಏನ್ ದೊಡ್ಡ ಭಾಷಣ ಬಿಗಿತಿಯಲ್ಲ ನಿಮ್ ಯೋಗ್ಯತೆಗೆ. ಇದೇ ಬಸವರಾಜ ಬೊಮ್ಮಾಯಿ ಕರ್ಕೊ ಬಂದೆ. ಎಲ್ಲಿಗೆ? GTTC ಮಾಡಿಸ್ದೆ. 110 ಕೋಟಿ ರೂಪಾಯಿ ಯೋಜನೆ ಒಂದು ವರ್ಷದಲ್ಲಿ GTTC ಕಟ್ಸಿದ್ವಿ. ಸಂಸ್ಕೃತ್ ಯೂನಿವರ್ಸಿಟಿ ಬಿಲ್ಡಿಂಗ್ ಕಟ್ಸಿದೀವಿ. 960 ಕೋಟಿ ರೂಪಾಯಿನ ಇಡೀ ಯಾವ ತಾಲೂಕಿನಲ್ಲಿ ಇವತ್ತು ನೀವು ತಿಳ್ಕೊಳ್ಳಿ, ಯಾವ ತಾಲೂಕಲ್ಲೂ ನೀರಾವರಿಗೆ ಅಷ್ಟು ದುಡ್ಡು ಕೊಡ್ಲಿಲ್ಲ ಕುಡಿಯೋ ನೀರಿಗೆ. ಇವತ್ತೇನ್ ಕುಡಿಯೋ ನೀರು ನಡೀತಾ ಇದೆ ಹರ್ ಘರ್ ಜಲ್ ಅಂತ ಹೇಳಿ ಯೋಜನೆಯಲ್ಲಿ, ಇವತ್ತು 960 ಕೋಟಿ ಒಂದೇ ಸಿಂಗಲ್ ಟೆಂಡರ್ ಮಾಡಿಸಿ 2 ಪ್ಯಾಕೇಜ್ ಮಾಡಿಸಿ ತಂದಿದ್ದೀನಿ. ತಾಕತ್ತಿದೆಯಾ ತರಕ್ಕೆ? ಬರ್ತಿರೋ ಚರ್ಚೆಗೆ ಎಲ್ಲ ಮಾಡಕ್ ಆಯ್ತದ ನಿನ್ ಕೈಲಿ? ಆ ಕಾಂಟ್ರಾಕ್ಟರ್ ಕಮಿಷನ್ ಕೇಳ್ದಂಗಲ್ಲ ಅಣ್ಣ ನಾನ್ ತಂದಿರೋಕೆ. ಯಾರು ITI ಕಾಲೇಜ್ ಬಿಲ್ಡಿಂಗ್ ಕಟ್ಸಿದ್? ಯಾರು? ನಾನ್ ಕಟ್ಸಿದ್ದು, ನಮ್ಮ ಅವಧಿಲಿ ಕಟ್ಸಿರೋದು. ಡೈರಿ ಎಲ್ಲಿಂದ ಕಟ್ಟಿದ್ರಿ? ಸರ್ಕಾರದ ದುಡ್ಡ. ಡೈರಿ ಕಟ್ಟಡ ಕಟ್ಟಿರೋದು ಈ ತಾಲೂಕಿನ ರೈತರ ದುಡ್ಡು, ಹೈನುಗಾರಿಕೆ ಮಾಡಿರತಕ್ಕಂಥವ್ರ ದುಡ್ಡು. 5-6 ಕೋಟಿ ಹಣವನ್ನ ಖರ್ಚು ಮಾಡಿ ಕಟ್ಟಿರೋದು ಡೈರಿ ಕಟ್ಟಡ. ಇವತ್ತು ಡಿಪ್ಲೊಮಾ ಕಾಲೇಜ್ ಶಂಕುಸ್ಥಾಪನೆ ಯಾರು ತಂದಿ? ಡಿಪ್ಲೊಮಾ ಕಾಲೇಜು ಮಾರಣ ನೀನ್ ತಂದ? ನೀನ್ ಸ್ಯಾಂಕ್ಷನ್ ಮಾಡಿಸ್ಕೊ ಬಂದ? ತೋರ್ಸಪ್ಪ ಅದು ಯಾವಾಗ ಸ್ಯಾಂಕ್ಷನ್ ಆಗಿದೆ ಅಂತ. ಓ ಇಲ್ಲೇನು ದೊಡ್ಡ ಆಡಿಟೋರಿಯಂ ಕಟ್ಸ್ಬಿಡ್ತೀನಿ, ದೊಡ್ಡ ಮಾರ್ಕೆಟ್ ಕಟ್ಸ್ಬಿಡ್ತೀನಿ, ದೊಡ್ಡ ಏನ್ ಯಾರನ್ನ ಯಾವಾಗನ ಕೇಳಿ. ಅದಾವ ನಮ್ಮ ಬಾಬಣ್ಣ ಅಂತ ಒಬ್ಬ ಪತ್ರಕರ್ತರಿದ್ದಾರೆ, ಕೇಳಿದ್ರೆ ಇನ್ನು 6 ತಿಂಗಳಲ್ಲಿ ಚಿತ್ರಣ ಬದಲಾವಣೆ ಆಯ್ತದೆ, 6 ತಿಂಗಳಲ್ಲಿ ಪಿಕ್ಚರ್ ಬಿಟ್ಬಿಡ್ತೀವಿ, 6 ತಿಂಗಳಲ್ಲಿ ಚಿತ್ರಣ ಆಗ್ಬಿಡ್ತದೆ. ಏನ್ ಚಿತ್ರಣ ಮಾಡಿದ್ವಿ ನೀನು? ಯಾವಾಗ ಕೇಳಿದ್ರು 6 ತಿಂಗಳು ಕಾಯ್ತು ನೋಡಿ. 6 ತಿಂಗಳು ಎಷ್ಟು ದಿನ ಆಗೈತೆ?
ನೋಡಿದಿರಾ KSRTC ಬಸ್ ಸ್ಟ್ಯಾಂಡ್ ನೋಡಿದಿರಾ? ತಾಲೂಕು ಆಫೀಸು ಯಾರಿರ್ತಾರೆ ತಾಲೂಕು ಆಫೀಸಲ್ಲಿ? ನಾನು ಪ್ರತಿ ತಿಂಗಳಿಗೆ ಅಲ್ಲಿ ಆಚೆಗಡೆ ಶಾಮಿಯಾನ ಹಾಕಿ ಸಭೆ ಮಾಡಿಸ್ತಿದ್ದೆ, ಎಲ್ಲ ಅಧಿಕಾರಿಗಳು ಕುಡಿಸ್ಕೊಂಡು ಸಾರ್ವಜನಿಕರು ಕುಂದುಕೊರತೆ ಕೇಳ್ತಿದ್ದೋ. ಬಿಡು 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 ಅಂತ ಯಾವ್ದೋ ಗುಡ್ ಮಾರ್ನಿಂಗ್ ಮಾಡಿ ಅಂತ ಬಂದೆ. ಎಷ್ಟು ದಿನ ಗುಡ್ ಮಾರ್ನಿಂಗ್ ಮಾಡಿದ್ಯಾ? ಕಸ ಎತ್ತೋರಿಲ್ಲ, ಅಷ್ಟು ನೀರು ಮಂಚಿನ ಬೆಲೆಯಲ್ಲಿದ್ದಾರೆ. 15 ದಿವಸಕ್ಕೆ ಒಂದ್ಸರಿ ನೀರು ಬಿಡ್ತಾರೆ. ಒಂದ್ ದಿವಸ ನೀರು ಬಿಡ್ಲಿಲ್ಲ ಅಂದ್ರೆ ನಾನು ಅಧ್ಯಕ್ಷರಿಗೆ ಫೋನ್ ತಗೊಂಡು ಬೈಯನಿ. ನಮ್ ನ್ಯಾಯಾಧೀಶರ ಅಧ್ಯಕ್ಷರು ಬಿಡಿಸಿಸ್ಕೊಂಡು ಅಲ್ಲೇ ಇರು ಅಂತ ಹೇಳ್ಬಿಟ್ಟಿದ್ದೆ. ಅಪ್ಪಿತಪ್ಪಿ ಏನಾದ್ರು ಮೋಟರ್ ಕೆಟ್ಟಾದ್ರೆ ನಿನ್ ಜವಾಬ್ದಾರಿ ಸ್ಟಾರ್ಟ್ ಮಾಡ್ಸ. ರಾತ್ರಿ ಆಗ್ಲೂ ಇದ್ದಾರೆ ಅವರು. ನಮಗೆ ಇವೆಲ್ಲ ಕಲ್ಸ್ಕೊಡಕ್ ಬರ್ತೀರಾ ನೀವು? ಹೋಗ್ಲಿ, ನಮ್ಮಿಂದ ನೀನ್ ಯಾರು ಕರ್ಕೊಂಡಲ್ಲ, ಯಾರಿಗಾನ ಅಧಿಕಾರ ಕೊಡಕ್ ಆಯ್ತದ ನಿನ್ ಕೈಲಿ? ಏನಾದ್ರು ಕೊಡಕ್ ಆಯ್ತದ? ನಿನ್ನ ಯೋಗ್ಯತೆನ ಹರಾಜಾಕ್ಬೇಕು ಅಂತ ನಾನು ಏನು ಮಾತಾಡೋದು ಬೇಡ ಅಂತ ಅಂದ್ರೆ ನಮ್ಮನ್ನ ಕೆಣಕಿ ನಮ್ಮ ಕೈಲಿ ನಿನ್ ಯೋಗ್ಯತೆನ ಹರಾಜಾಕ್ಸ್ತೀಯ. ಮಾಡು, ನೀನ್ ತಗೋಬಾ. ನೀನ್ ತಾಕತ್ತಿದ್ರೆ ಒಂದು ಯೋಜನೆ ತಗೋಬಾ, ಒಂದು ಇಂಜಿನಿಯರಿಂಗ್ ಕಾಲೇಜ್ ತಗೋಬಾ. ನಾನು ಇಂಡಸ್ಟ್ರಿ ತಂದಿದೆ, ವಿರೋಧ ಮಾಡಿದೆ. ಅದೆಲ್ಲೋ ಇಂಡಸ್ಟ್ರಿ ಮಾಡಕ್ ಒಳ್ಳೆ ಸೂಕ್ತ ಜಾಗ ಅದೇ ಅಂತ ಭಾಷಣ ಮಾಡ್ತಿದ್ದಲ್ಲ ಅವತ್ತು. ತಗೋಬಾ ಅಲ್ಲಿಗೆ ಒಂದು ಇಂಡಸ್ಟ್ರಿನ. ಯಾವ ಸೂಕ್ತ ಜಾಗ ನಾನು ನೋಡ್ತೀನಿ. ಬೇರೆ ಏನಾದ್ರು ಯೋಜನೆಗಳು ತಗೊಳ್ಳೋದಂದ್ರೆ ನೀನು ಅಣ್ಣ ಹೌದಪ್ಪ, ಕಲರ್ಫುಲ್ ಅಣ್ಣ, ನೀನು ತಾಕತ್ತದೆ ಅಂತ ಹೇಳ್ಬೋದು, ಗಂಡ್ ಮಗ ಅಂತ ಹೇಳ್ಬೋದು. ಎಲ್ಲ ಬಡವರ ಆಸ್ತಿ ಹೊಡೆಯಕ್ಕೆ ಎಲ್ಲ ಕಡೆ ಉಸೂಲಿ, MPCS ಗಳಲ್ಲಿ ಉಸೂಲಿ, ನಿಮ್ಮ VSSM ಗಳಲ್ಲಿ ಉಸೂಲಿ, ತಹಶೀಲ್ದಾರ್ ಹತ್ರ ಉಸೂಲಿ, ಇನ್ಸ್ಪೆಕ್ಟರ್ಗಳ ಹತ್ರ ಉಸೂಲಿ. ಆ ಇನ್ಸ್ಪೆಕ್ಟರ್ಗಳು ದುಡ್ಡು ಕೊಟ್ಬಿಟ್ಟು ಬಂದ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದು. ಬಿಡದಿಗೊಬ್ಬ ಮಹಾನ್ ಪುರುಷ ಬಂದ್ಬಿಟ್ಟವನೆ, ಏನ್ ಬೇಕಾದ್ರೂ ಮಾಡ್ಕೋ, ದುಡ್ಡು ಅಷ್ಟೇ. ಯಾರಾದ್ರೂ ಬೇಲಿ ಹಾಕ್ಸು, ಬೇಲಿ ತಗ್ಸು, ದುಡ್ಡು ಉಸುಲು ಮಾಡು. ಬೆಂಗಳೂರಿಂದ ಕರ್ಸು, ಇಸ್ಪಿಟ್ ಆಡ್ಸು, ದುಡ್ಡು ಉಸುಲು ಮಾಡು. ಇವು ನಡೀತಾ ಇರ್ತಕ್ಕಂಥದ್ದು ನಿನ್ನ ಆಡಳಿತದಲ್ಲಿ. ಪುಣ್ಯಾತ್ಮರು ಯಾರ ರೈತರು ಬಂದವ್ರಿಗೆ ಅಲ್ಲಿ ಏನ್ ಕೆಲಸ ಮಾಡ್ಕೊಡ್ಬೇಕು, ಏನ್ ಮಾಡ್ಬೇಕು, ಆ ತಾಲೂಕು ಆಫೀಸಲ್ಲಿ ಯಾರು ಮಾಡೋರು, ಯಾರಾದ್ರೂ ಕೇಳೋರು ಅವ್ರಿದ್ರು. ನಾನು ಅಲ್ಲಿ ನಮ್ಮ ಜನ ನಿಲ್ಸಿದೆ, ನನ್ನ PA ಅಂತ ಎಂಗೇಜ್ ಮಾಡಿ ವೆಂಕಟೇಶ್ ನಿಲ್ಸಿದೆ. ಇಡೀ ತಾಲೂಕಿಂದ ಯಾರೇ ಬರಲಿ, ಈ ಆಫೀಸ್ ಬರಲಿ, ನನ್ನ MLA ಆಫೀಸ್ ಬರಲಿ, ಕುಣಿಸಿ ಕಾಫಿ ಕೊಡಿಸಿ ಅವ್ರ ಕಷ್ಟ ಸುಖ ಕೇಳಿ ಅವ್ರು ಕರ್ಕೊಂಡೋಗಿ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸ್ಕೊಡಿಸ್ತಿದ್ರು. ಕೇಳೋರು ಯಾರು ಅವ್ರು? ಇವತ್ತು ನಿನ್ನ ಆಡಳಿತ ಹಿಂಗಂತ, ನನ್ನ ಆಡಳಿತ ಆನ್ ಅಧಿಕಾರಕ್ಕೆ ಬಂದ್ಬಿಟ್ರೆ ಗುಂಡಿ ಮುಚ್ಚಪ್ಪ, ಇಲ್ಲಿ ಬಿದ್ದಿರೋ ಗುಂಡಿ ಮುಚ್ಚೋಣ ನೀನು, ಸಾಕು, ಬೇರೆ ಏನು ಮಾಡಬೇಡ. ನಾನು ಹಾಕ್ಸಿದ್ದೀನ ರೋಡ್ಗೆ, ಆ ರೋಡ್ಗಳಿಗೆಲ್ಲ ಅಲ್ಲಿ ಅಪ್ಪಿ ತಪ್ಪಿ ಒಂದು ಗುಂಡಿ ಬಿಟ್ಟಿದ್ರೆ ಆ ಗುಂಡಿ ಮುಚ್ಚಿಸ್ಕೊಂಡು ಓಡಾಡ್ಬಿಟ್ಟು ಸಾಕು, ನಿನ್ ದಮ್ಮಯ್ಯ ಅಂದ್ಬಿಡ್ತಾರೆ ತಾಲೂಕು. ಇವೆಲ್ಲ ಜಾಸ್ತಿ ನಡೆಯಲ್ಲ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ನೀನು ಈ ತರ ಎಲ್ಲ ಬ್ಯಾಕ್ ಡೋರ್ ಇಂದ ಅಧಿಕಾರ ಪಡಿಬೇಕು, ಹಿಡ್ಕೋಬೇಕು, ನಾನು ಜಯಿಸ್ಕೋಬೇಕು ಅಂದ್ರೆ ನನಗೆಲ್ಲ ಬೈತಾ ಇರೋದು ಚೀತು ಅಂತ ನಿನಗ್ ಬೈತಾವ್ರೆ. ಯಾಕೆ ಬೇಕಿತ್ತು ಬಾಲಕೃಷ್ಣನ್ ಇದು? ಅವ್ರಿಗೆ ಅಧಿಕಾರ ಇತ್ತು, ಅವ್ರು ಮಾಡ್ತಿದ್ರು, ಅವ್ರ ಕಡೆ ಯಾರನ್ನೋ ಮಾಡ್ಕೊಂಡಿದ್ರು. ಇದೆಲ್ಲ ಕೆಟ್ಟ ಕೆಲಸ ಮಾಡ್ತಾರಲ್ಲ, ಇವ್ರಿಗೇನಂತಾರೆ? ಇಂಥ ಲೋಫರ್ ಕೆಲಸ ನಾವು ಯಾವತ್ತೂ ಮಾಡಿಲ್ಲ. ನಿನ್ ಜೊತೆಲಿರೋ ಕಾಂಗ್ರೆಸ್ ಲೀಡರ್ಗಳು ನನಗೆ ಬಹಳಷ್ಟು ಜನ ಟಚ್ ಅಲ್ಲವ್ರೆ, ಬಹಳಷ್ಟು ಜನ ಫ್ರೆಂಡ್ಲಿ ಆಗಿದ್ದಾರೆ. ನಾನು ಯಾವತ್ತೂ ಕೂಡ ಒಂದ್ ದಿವಸ ನನ್ನ ಪಾರ್ಟಿಗೆ ಬನ್ನಿ ನನ್ಗೆ ಸಹಾಯ ಮಾಡಿ ಅಂತ ಕೇಳಿಲ್ಲ. ನನ್ಗೆ ಅವಶ್ಯಕತೆನೇ ಇಲ್ಲ. ನನ್ನ ಲೀಡ್ ಇದ್ದಾರೆ, ನಮ್ಮ ಕಾರ್ಯಕರ್ತರು ಇದ್ದಾರೆ, ಅವ್ರ ಕೈಲಿ ಕೆಲಸ ತೆಗಿತೀವಿ. ನಮ್ಮಿಂದ ಹೋಗಿರೋರು ಇವಾಗ ಎಷ್ಟೋ ಜನ ಬರಕ್ ರೆಡಿ ಅವ್ರೆ ಲೀಡರ್ಗಳು, ನಾನು ತಗೊಳಕ್ ರೆಡಿ ಇಲ್ಲ. ಹೋಗಿರೋರು ಅವ್ರದ್ದೇನು ಪೌರುಷತ್ವ ಎಲ್ಲ ಗೊತ್ತಾಗ್ಬಿಟ್ಟದೆ, ಅವ್ರ ಪೌರತ್ವ ಎಲ್ಲ ಏನೇನು ಎಲ್ಲೆಲ್ಲಿ ಏನೇನು ಮಾಡಿದ್ರು ಅಂತ. ಇವತ್ತು ಪಾಪ ಯಾರ ಸಣ್ಣ ಪಣ್ಣ ಹುಡುಗರನ್ನ ನಮ್ಮ ಮಾಸ್ಲು ಬಟ್ಟೆಯವ್ರನ್ನ ಇಟ್ಕೊಂಡು ನಾವು ಹೆಂಗೂ ಕಟ್ಕೊಂಡಿದ್ದೀವಿ. MP ಎಲೆಕ್ಷನ್ ಅಲ್ಲಿ 30,000 ಲೀಡ್ ಕೊಟ್ಟವ್ರು ನಮ್ಮ ಜನ.
ನೀನು ಹೇಳಿದಲ್ಲ, ಭಾಷಣ ಮಾಡಿದಲ್ಲ, ನಾನು ಡಿ ಕೆ ಸುರೇಶ್ ಅವ್ರಿಗೆ 25,000 ಲೀಡ್ ಕೊಡಿಸ್ತೀನಿ ಅಂತ. ಆ ಭಾಷಣ ಹೊರಟೈತಿ. ಈಗ ಸುರೇಶ್ ಅಂತವ್ರನ್ನ ಉಳಿಸ್ಕೋಬೇಕಾಯ್ತು, ಸುರೇಶ್ ಅವರು ಕೆಲಸಗಾರರು ಅಂತ ಭಾಷಣ ಉಳಿಸ್ಕೋಬೇಕಾಯ್ತು. ಯಾರು ಉಳಿಸ್ಕೋಬೇಕಾದಿತ್ತು? ಉಳಿಸ್ಕೋಬೇಕಾಯ್ತು ಅವರೇ ಅಲ್ವಾ ಸರ್? ಉಳಿಸ್ಕೋಬೇಕಾಯ್ತು. ಅದಕ್ಕೋಸ್ಕರ ಇದು ಶಾಶ್ವತ ಅಲ್ಲ. ಇಂಥ ಕೆಟ್ಟ ರಾಜಕಾರಣ, ದ್ವೇಷದ ರಾಜಕಾರಣ, ಪೊಲೀಸ್ನವ್ರನ್ನ ಇಟ್ಕೊಂಡು 4 ಜನ ಪೊಲೀಸ್ನವ್ರನ್ನ ಇಟ್ಕೊಂಡು ಕರ್ಕೊಂಡು ಹೋಯ್ತಿಯಲ್ಲ ನಮ್ಮವ್ರನ್ನೆಲ್ಲ. ನಿನ್ ತಾಕತ್ತಿದೆ ತಾಲೂಕಲ್ಲಿ ಇದೇನ್ರಿ? ನನ್ನ ತಾಕತ್ತ ಪ್ರಶ್ನೆ ಮಾಡೋದು, ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ. ನನಗೆ ಎಷ್ಟು ತಾಕತ್ತು ಕೊಟ್ಟಿದ್ವಿ ತಾಲೂಕು ಜನ? 2013ರಲ್ಲಿ 9,000 ಇತ್ತು, 67,000 ತಗೊಂಡು ಈ ಕ್ಷೇತ್ರದ ಜನ. 1 ಸೀಟು ಇಲ್ಲಿ ಗೆದ್ದಿರಲಿಲ್ಲ, 15 ಸೀಟ್ ಗೆಲ್ಸ್ಕೊಟ್ರು. 40 ಪಂಚಾಯತಿ, 1 ಪಂಚಾಯತಿ 1 ಮೆಂಬರ್ ಇರಲಿಲ್ಲ, ಅವತ್ತು 24 ಪಂಚಾಯತಿ ಗೆಲ್ಸ್ಕೊಟ್ರು. ನಂತರ ನಾನು ಜಿಲ್ಲಾ ಪಂಚಾಯತ್ 13ರಲ್ಲಿ ಸೋತೆ, ಜಿಲ್ಲಾ ಪಂಚಾಯತ್ ಗೆಲ್ಸ್ಕೊಟ್ರು. ಅಧ್ಯಕ್ಷರಾಗಬೇಕಾಯ್ತು, ಅವತ್ತು ನೀನೇ ತಪ್ಪಿಸ್ದೆ, ನೀನೇ ಉಳಿ ಹಿಡಿದೆ. ನಾವೆಲ್ಲ ಕಾಂಗ್ರೆಸ್ ಬರ್ತೀವಿ, ನನ್ನ ತಮ್ಮನ ಅಧ್ಯಕ್ಷರು ಮಾಡಿರುತ್ತೆ ಅಂತ. ತಿರ್ಗಾ 53,000ದಲ್ಲಿ ಲೀಡಲ್ಲಿ 52,000 ಲೀಡಲ್ಲಿ ನನ್ನ ಈ ಕ್ಷೇತ್ರದ ಜನ ಗೆಲ್ಸಿದ್ರು. ನಾನು ಈ ಕ್ಷೇತ್ರಕ್ಕೆ ದುಡಿದಿದ್ದೀನಿ, ಈ ಕ್ಷೇತ್ರಕ್ಕೆ 1,000 ಕೋಟಿ ಯೋಜನೆ ತಂದಿದ್ದೀನಿ. ನಂದ್ರಲ್ಲಿ ನೀನು 10% ಏನಾದ್ರೂ 5 ವರ್ಷ ಟೈಮಲ್ಲಿ 10% ನಾನು ಪಟ್ಟಿ ಕೊಡ್ತೀನಿ. 10% ನೀನೇನ ತಂದ್ಬಿಟ್ರೆ ನಿಮ್ಗೆ ದೊಡ್ಡ ಸಲ್ಯೂಟ್ ಹೊಡಿತೀನಿ. ತಗೊಂಬ ನೋಡೋಣ ನಿಮ್ಗೆ. ನೀನು ಮುಖ್ಯಮಂತ್ರಿ ಅವರೇ, DCM ಅವರೇ, ಅವರವರೇ, ಇವ್ರವ್ರೆ, ನಿಂದ ಇಲಾಖೆ ನೀನೇ ಒಂದು ಚೇರ್ಮನ್ ಆಗಿದೆಯಲ್ಲಪ್ಪ, ಆ ಇಲಾಖೆನ ಎಷ್ಟು ತಂದಿದೀಯ ಅಂತ ಹೇಳಿ ಅನೌನ್ಸ್ ಮಾಡು. ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದೀರಲ್ರಿ, ಅಲ್ಲಿಂದ ಮಾಗಡಿ ತಾಲೂಕಿಗೆ ಎಷ್ಟು ಗ್ರಾಂಟ್ ಅನ್ನ ತಂದಿದ್ದೀನಿ ಅನೌನ್ಸ್ ಮಾಡಿ. ಹತ್ತತ್ರ 2 ವರ್ಷ ಆಯ್ತು ನೀವು ಗೆದ್ದಿ. ಮಂಚದ ಬೆಲೆ ಒಂದು ಬ್ರಿಡ್ಜ್ ನ ಸ್ಯಾಂಕ್ಷನ್ ಮಾಡಕ್ಕಾಗಿಲ್ಲ, ಬಸ್ಸೇ ಬರಲ್ಲ ಅಂತಾರಲ್ಲಿ. ನೀನ್ ಇಲಾಖೆಗೆ ಬರ್ತದವರು ಮಾಡಿದ್ರಾ? ಏನ್ ಮಾಡಿದ್ಯಾ ಹೇಳು? GTTC ವಿರೋಧ ಮಾಡಿದೆ, ನೋಡಿ 8 ಜನ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಹೇಮಾವತಿ ನೀರಿನ ತರಕ್ಕೆ ವಿರೋಧ ಮಾಡಿದೆ. ಇವತ್ತು ಕೂಡ 15 ದಿವಸದಲ್ಲಿ ಮನ್ಸು ಮಾಡಿದ್ರೆ ನೀರನ್ನ ರೈಸಿಂಗ್ ಮೇನಲ್ಲಿ 8 ಕೆರೆಗಳು ತುಂಬಿಸ್ಬೋದು. ನಿನ್ಗೆ ಇಚ್ಛಾಶಕ್ತಿ ಇಲ್ಲ. ಆ ಕ್ರೆಡಿಟ್ ಮಂಜುಗೆ ಅಶ್ವತ್ಥಾಣ ಹೋಗುತ್ತೆ ಅಂತೇಳಿ ಮಾಡಲ್ಲ, ನೀನು ಮಾಡ್ಸಕ್ ಬಿಡೋದಿಲ್ಲ, ನಿನ್ನ ಅಧಿಕಾರ ಐತೆ ಅಂತೇಳಿ. ಕರೆ ನನ್ನ ಜೊತೆ ಬರ್ತೀನಿ ನಾನು. ಅದ್ಯಾಕೆ 15 ದಿವಸದಲ್ಲಿ ನೀರ್ನ ರೈಸಿಂಗ್ ಮೇಲಿರ್ತಕ್ಕಂಥ ಕೆರೆಗಳಿಗೆ ತುಂಬಿಸೋಕ್ಕಲ್ಲ, ನಾನು ತೋರಿಸ್ತೀನಿ. ನೀನು ಎಕ್ಸ್ಪ್ರೆಸ್ ಕೆನಾಲ್ ಬರಬೇಕು ಅಂತೇಳಿ ನೀನು ಒಂದು ರೈಲ್ ಬಿಡ್ತಾ ಇದ್ದಿಲ್ಲ. ನೀನು ಕುಣಿಗಲ್ MLA ಇಟ್ಕೊಂಡು ಶುರು ಆಯ್ತಾ ಎಕ್ಸ್ಪ್ರೆಸ್ ಕೆನಾಲು? ಮೊದಲು BJP ಅವರು ವಿರೋಧ ಮಾಡ್ತಾವ್ರೆ, JDS ನವರು ವಿರೋಧ. ಇವಾಗ ಯಾರು ಮಾಡ್ತಾವ್ರೆ? ಇವಾಗ ಯಾರು ಮಾಡ್ತಾ ಇದ್ದಾರು? ಕಾಂಗ್ರೆಸ್ನವ್ರು ಮಾಡ್ತಾರೆ. ಕಾಂಗ್ರೆಸ್ನವ್ರ ಕೈಲಿ ನೀನು ಮಾಡ್ಸಕ್ ಶಕ್ತಿ ಇಲ್ವಾ? ಮಾಡ್ಸಪ್ಪ ನೋಡೋಣ. ಮೊನ್ನೆ ಭಾಷಣ ನೋಡಿದೆ ನಾನು ಲೈವಲ್ಲಿ. ರಾಜಣ್ಣವರು ಇದಕ್ಕೆ ಸಹಕಾರ ನೀಡಬೇಕು ಅಂತೇಳಿ ರಾಜಣ್ಣವ್ರಿಗೆ ಮಾತಾಡ್ತಿದ್ರು. ರಾಜಣ್ಣವ್ರು ಏನು ಎಕ್ಸ್ಪ್ರೆಸ್ಸೇ ಮಾಡಲಿಲ್ಲ, ಆ ವಿಚಾರ ಮಾತಾಡಲೇ ಇಲ್ಲ. ರಾಜಣ್ಣವರು ಮಾತಾಡಿದ್ರಾ ಸರ್? ರಾಜಣ್ಣವ್ರು ಮಾತಾಡೋರು? ಪರಮೇಶ್ವರ್ ಅವ್ರು ಮಾತಾಡೋರ ನೀರು ಕೊಡಿಸ್ತೀನಿ ಅಂತ? ನೋಡ್ಕೊಬನ್ನಿ, ಈಗ ಹೋಗಿ ಎಕ್ಸ್ಪ್ರೆಸ್ ಕೆನಾಲ್ ಮಾಡೋಕ್ಕೆ ಟೆಂಡರ್ ಮಾಡಿ 990 ಕೋಟಿಗಿನ ಟೆಂಡರ್ ಮಾಡಿದ್ರು. 300 ಕೋಟಿ ಕಿಕ್ ಬ್ಯಾಕು. ನೇರವಾಗಿ ಆರೋಪ ಮಾಡ್ತೀನಿ, ಎಲ್ಲಿ ಬೇಕಾದ್ರೂ ಚಾಲೆಂಜ್ ಮಾಡ್ತೀನಿ. ಕೆಲಸ ಪ್ರಾರಂಭ ಆಯ್ತಾ? ಅವನ್ ಕಾಂಟ್ರಾಕ್ಟರ್ ಏನ್ ಮಾಡ್ತಾನೆ? ಪೈಪ್ ತತ್ತಾನೆ, ರೋಡಲ್ಲಿ ಬಿಸಾಕ್ತಾನೆ, ದುಡ್ಡು ಹತ್ಕೊಂಡು ಹೋಗ್ತಾನೆ.
ನೀವು ಜಾಗ ಬಿಡಿಸಿ ನಾನು ಊತ್ ಕೊಡ್ತೀನಿ ಅಂತ. ಸರ್ಕಾರದ ದುಡ್ಡು ದೋಚ್ಕೊಂಡು ಹೋಯ್ತಾರೆ. ಇದಾ ಸ್ಕೀಮು? ಯಾವ್ದಾದ್ರು ಮಾತಾಡ್ಬೇಕಾರೆ ಈ ಯೋಗ್ಯತೆಗೆ ತಿಳ್ಕೊಂಡು ಮಾತಾಡಿ. ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ. ನಾನೇನ್ ಬ್ರಹ್ಮ, ನಾನೇ ಬೃಹಸ್ಪತಿ, ನಾನೆಲ್ಲ ಗೊತ್ತು ಅಂತ ಹೇಳ್ತಿಲ್ಲ. ನಾವು ಅಲ್ಪ ಸ್ವಲ್ಪ ತಿಳ್ಕೊಂಡೇನೆ ಈ ಸಬ್ಜೆಕ್ಟ್ ಬಂದು ತಿಳಿಸ್ತೀವಿ. ಇನ್ನೂ ಬಹಳಷ್ಟು ಮಾತಾಡೋದಿದೆ. ದಯಮಾಡಿ ಇದನ್ನೆಲ್ಲ ಸ್ವಲ್ಪ ತಿಳಿಸ್ಬೇಕು ಅವ್ರಿಗೆ. ನೀವು ಬರೀಬೇಕು. ಈ ತಾಲೂಕಿನ ಜನಕ್ಕೆ ಎಚ್ಚರ ಆಗಬೇಕು. ಯಾವ ರೀತಿ ವಾಮ ಮಾರ್ಗದಿಂದ ಅಧಿಕಾರ ಹಿಡಿತಾರೆ, ಇವ್ರ ಅಧಿಕಾರ ಹೆಂಗ್ ನಡೆಸ್ತಾರೆ, ಏನೇನು ಕೊಡ್ತಾರೆ ಅಂತ ನಾವು ನೋಡೋಣ. ನಮ್ಮ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರ್ಬೋದು, ಆ ಹೆಣ್ಮಕ್ಳಿಗೆ ನಮ್ಮದು ಸರ್ಕಾರ ಬರ್ತದೆ, ನಾವು ಅಧಿಕಾರಕ್ಕೆ ಬರ್ತೀವಿ. ನಾವು ಇವತ್ತು ಚುನಾವಣೆ ನಡೆದ್ರೂ ನಾವು ಸರ್ಕಾರ ತರ್ತೀವಿ, ಅಧಿಕಾರಕ್ಕೆ ಬರ್ತೀವಿ. ಅವತ್ತಿನ ಸಂದರ್ಭದಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಥ್ಯಾಂಕ್ ಯು. ಬಿಜೆಪಿ ಹೋಗಿ ಭೇಟಿನೇ ಆಗಿರಲಿಲ್ಲ ಅಂತ ಏನು ಕೇಳಿರುವಂಥ ಬಿಜೆಪಿ ಮೆಂಬರ್ನ ನಾವೇ ಕರೆಸಿ ಎಲ್ಲ ಮಾತಾಡಿದ್ದು. ಬಿಜೆಪಿ ಮೆಂಬರು ಆಮೇಲೆ ಆ ನಾಯಕರು ಪಾಪ ಅವ್ರಿಗೆ ಅವರೇ ಪ್ರಶ್ನೆ ಹಾಕ್ತಾರೆ ಆತ್ಮಸಾಕ್ಷಿಗೆ. ನಮ್ಗೆ ಒಂದು ಮೆಂಬರ್ ಇದ್ದವ್ರು ಅಧ್ಯಕ್ಷರು ಮಾಡಿದ್ರು. ಅವ್ರಿಗೆ ಅನ್ಯಾಯ ಮಾಡಬಾರ್ದು. ಯಾಕೆ ಅವ್ರು ಓಟ್ ಹಾಕ್ಲಿಲ್ವಾ? ನಾಗರತ್ನಮ್ಮ ಅವ್ರಿಗೆ ಅಧ್ಯಕ್ಷ ಆಗಬೇಕಂತ ಕೈ ಎತ್ತಲಿಲ್ವಾ? ರೇಖಾ ನವೀನ್ ಅವ್ರು ಕೈ ಎತ್ತಲಿಲ್ವಾ? ತಿರ್ಗಾ ಅವ್ರಿಗೆ ಬಂದು ಕೈ ಎತ್ತಬೇಕು ಅನ್ನೋದು ಯಾರಿಗಿರ್ಬೇಕು? ಏನ್ ನೋಟಿಸ್ ಕೊಡ್ತಾರೆ, ಓಟ್ ಹಾಕ್ಬೇಕಲ್ರಿ ಸರ್. ಎಲ್ಲ ಒಂದ್ ಕಡೆ ನಿಮ್ಮ ಪುರಸಭಾ ಸದಸ್ಯರನ್ನ ಒಗ್ಗೂಡಿಸ್ಕೊಂಡು ಹೋಗೋದ್ರಲ್ಲಿ ವಿಫಲರಾಗಿದ್ರೆ? ಹೌದು, ನಾನು ವಿಫಲ ಆಗಿದ್ದೀನಿ. ಅದರಲ್ಲಿ ಸಫಲರಾಗಿರೋದು ಬಾಲಕೃಷ್ಣ ಅವರು. ಆ ಫಲ ಉಣ್ತಾರೆ ಅವರು. ನೋಡಿ, ನಾನು ವಿಫಲನಾಗಿದ್ದೇನೆ, ಬಾಲಕೃಷ್ಣ ಸಫಲ ಆಗಿದ್ದಾರೆ. ಅದ್ರ ಫಲ ಅವ್ರು ಉಣ್ತಾರೆ, ಅವರೇ ಊಟ ಮಾಡಿ. ವಿಪ್ ಕೊಟ್ಟಿದ್ದೀವಿ, ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ. ಕಾನೂನು ಪ್ರಕಾರ ಆಗುತ್ತೆ. ಅದನ್ನೆಲ್ಲ ಹೇಗಾಗುತ್ತೆ ಅಂತ ನಾವು ಹೇಳ್ಬಾರ್ದು. ಕಾನೂನು ರೀತಿ ಕ್ರಮ ಆಗುತ್ತೆ. 7 days ಮುಂಚೆ ವಿಚಾರ ಮಾಡಿ. 7 days ಮೊದಲೇ ವಿಚಾರ ವಿಪ್ 7 days ಮುಂಚೆ ಮಾಡಬೇಕು, ಇದನ್ನು ಮಾಡಬೇಕು ಅನ್ನೋದು ಕ್ರಮ ಇಲ್ಲ. ಕ್ರಮವಾಗಿ ಕಾನೂನು ರೀತಿ ಏನು ವಿಪ್ ಕೊಡ್ಬೇಕು ಕೊಟ್ಟಿದ್ದಾರೆ. 10+1 ಇತ್ತು, ನಮ್ಮದು ಸೇರಿ 10+1 ಅನ್ಕೊಂಡಿದ್ವಲ್ಲ, ನಾವು ಗೆದ್ದಿದ್ದೀವಿ. ಹೌದು, ಅವ್ರು ಗೆದ್ದಿದ್ದಾರೆ, ಅದರಲ್ಲೇನು ಡಿಸ್ಪ್ಯೂಟ್ ಇಲ್ಲ. ಅವ್ರು ಗೆದ್ದಿದ್ದಾರೆ. ನಾವು ಯಾರ ಮತಕ್ಕೂ ಕೈ ಹಾಕಿಲ್ಲ. ನಮ್ಮ ಮತದ ನಾವಿಲ್ಲ. ಅವರು ಅದರಲ್ಲಿ ವಿಫಲರಾಗಿರೋದು ಅವರು ಅಂತ. ಹೌದು, ನಾವು ವಿಫಲರಾಗಿದ್ದೇವೆ. ಇದರಿಂದ ಏನೇನು ನಡೆದಿದೆ ಅಂತ ಹೇಳ್ತಲ್ಲ. ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟವ್ರೆ, ಯಾರ್ಯಾರು ಎಲ್ಲೆಲ್ಲಿ ಕಾಂಪ್ಲೇಂಟ್ ಮಾಡೋರೆ, ಯಾರ್ಯಾರನ್ನು ಕರ್ಸಿ ಕೊಟ್ಟಿದ್ದಾರೆ ಎಲ್ಲ ಗೊತ್ತಿದೆಯಲ್ಲ. ಸರ್ ಇವೆಲ್ಲ ನಿಮ್ಗೆ ಗೊತ್ತಿರಲಿಲ್ಲ ಸರ್? ಗೊತ್ತಿತ್ತು ನನಗೆ. ಇದು ಫೇಸ್ ಮಾಡಬೇಕಲ್ವಾ? ಹಿಂದೆ 4 ಜನ ಇದೇ MN ಮಂಜುನಾಥ್ ಅವ್ರನ್ನ ಅಧ್ಯಕ್ಷ ಮಾಡಕ್ಕೆ ಕೊಟ್ಟಾಗ 4 ಜನ ಕೈ ಕೊಟ್ಟು ಹೋದ್ರು. ಏನಾಯ್ತು? ಇವ್ರಿಗೆ ಅಲ್ಲಿ ಅನ್ಯಾಯ ಆಗಿದ್ದಕ್ಕೆ ಇನ್ನೊಂದು ಒಳ್ಳೆ ಸ್ಥಾನ ಸಿಗ್ತಾವತ್ತು. ಪ್ರಾಧಿಕಾರದ ಅಧ್ಯಕ್ಷರು ಮಾಡ್ತಾರೆ. ನೆಕ್ಸ್ಟ್ ಅವ್ರಿಗೂ ಅಧಿಕಾರ ಸಿಗ್ತದೆ. ಸೋತಾದ್ಮೇಲೆ ಹಂಗೆ ಹೇಳೋದು ಅಂತ. ಹೌದು, ನಾವು ಸೋತಿದ್ದೀವಿ. ಈಗ ಬಿಡದಿಲ್ಲ ಸೋತವ್ರಲ್ಲಿ ಏನು ಹೇಳ್ತಾರೆ? ಹಂಗೆ ತಾನೆ ಅವ್ರು ಹೇಳ್ತಾರೆ, ನಾವು ಹಂಗೆ 4 ಜನನ ಸಂಪರ್ಕ ಮಾಡಿರಲಿಲ್ಲ ಸರ್? ನೀವೇನು ಮಾತಾಡಲಿಲ್ಲ? ಎಲ್ಲ ಮಾಡಿದ್ವಿ. ಪಾಪ ಅವರು ಸ್ವಲ್ಪ ಸ್ಪೀಡಾಗಿ ಹೋಗಿದ್ದಾರೆ. ಆ ಸ್ಪೀಡ್ ಎಷ್ಟು ದಿನ ಇರ್ತದೆ ಅಂತ ನೋಡೋಣ. ತಾಲೂಕು ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಗೆ ಅಧ್ಯಕ್ಷ ಐತೆ ಯಾವ ಮಾಡ್ತೀವಿ? ಪದಾಧಿಕಾರಿಗಳು ಮಾಡ್ತಾ ಇದ್ದೀವಿ. 28ನೇ ತಾರೀಕು ಕನಕಪುರದಲ್ಲಿ ಸಭೆ ಇದೆ. ಆ ಸಭೆಯಲ್ಲಿ ಯಾರನ್ನ ಮಾಡಬೇಕು ಅಂತ ತೀರ್ಮಾನ ತೆಗೆದುಬಿಡ್ತೀವಿ. ಸರ್ ಮುನಿರತ್ನ ವಿಚಾರದಲ್ಲಿ ಸರ್ ಏನು ಹೇಳ್ತೀವಿ? ಅವ್ರ ವಿಚಾರ ನಮ್ಗೆ ಯಾಕೆ? ನಮ್ಮ ತಾಲೂಕು ಜನ ಇದ್ರೆ ಮಾತಾಡ್ತೀವಿ. ಇದರಲ್ಲಿ ಮಾಜಿ ಶಾಸಕರು ಒಬ್ರು ಅಂತ ತಳ್ಕಾಗ್ತಾ ಇದೆ ಸರ್. 6,000 ಜನ ಹೇಳ್ಕೊಳ್ಳಿ. ಇಲ್ಲ, ಮಾಗಡಿ ತಾಲೂಕಿನ ಮಾಜಿ ಶಾಸಕರು ಅಂತ ಒಂದು ಮಾಜಿ ಶಾಸಕರು 8 ಜನ ಇದ್ದಾರೆ. ದಲಿತ ಸಮುದಾಯನ ಮತ್ತು ಒಕ್ಕಲಿಗರ ಸಮುದಾಯನ ಹೀನಮಾನವಾಗಿ ಮಾತಾಡಿದ್ದಾರೆ. ಆ ವಿಚಾರವಾಗಿ ನೋಡ್ರಿ, ಏನು ಮಾತಾಡಿದಾರೋ ಬಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ಕಾನೂನು ರೀತಿ ಯಾರ್ಯಾರು ಕ್ರಮ ಆಗಿದೆ ಅದನ್ನು ಕಾನೂನು ರೀತಿ ಎದುರಿಸ್ಬೇಕು. ಇನ್ನೊಂದು ಹೇಳಿದ್ರೆ ದ್ವೇಷದ ರಾಜಕಾರಣ ಜಾಸ್ತಿನೂ ಉಳಿಯಲ್ಲ. ಇವ್ರಿಗೆ ಅಧಿಕಾರ ಆದಂತ ದ್ವೇಷ ಮಾಡಿಬಿಟ್ಟು ದ್ವೇಷ ರಾಜಕಾರಣ ಮಾಡಿದ್ರೆ, ಬೇರೆಯವ್ರ ದೋಸೆ ತೂತಾದ್ರೆ ಇವ್ರಿಗೆ ತವಾನೇ ತೂತು.
ದೇಶದ ರಾಜಕಾರಣವನ್ನು ಹುಟ್ಟಾಕಿದೆ ಬಿಜೆಪಿ ದ್ವೇಷದ ರಾಜಕಾರಣ ಯಾವಾಗ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅದನ್ನ ನೋಡೋಣ. ಇವರು ದ್ವೇಷದ ರಾಜಕಾರಣ ಮಾಡ್ತಾರಲ್ಲ, ಇವ್ರು ಇನ್ನೆಷ್ಟು ದಿನ ಮಾಡ್ಬಿಟ್ಟಾರು ದ್ವೇಷದ ರಾಜಕಾರಣ? ಇನ್ನು 3 ವರ್ಷ ಮಾಡ್ತಾರ? ನೆಕ್ಸ್ಟ್ ಮಾರ್ಚ್ ಒಳಗಡೆ ಎಲೆಕ್ಷನ್ ಆಗ್ತದೆ. ಸರ್, ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆ ಕ್ಷೀಣಿಸ್ತಾ ಇದೆ ಅಂತ ಆರೋಪ JDS ಜಿಲ್ಲೆಲ್ಲ ನೋಡಿ ಎಲ್ಲಿ ಕ್ಷೀಣಿಸಿದೆ. ಮೊನ್ನೆ ನಡೆದ ಚುನಾವಣೆಗೆ ಗೊತ್ತಾಗಿದೆಯಲ್ಲ ನಿಮ್ಗೇನೆ, ಯಾರು ಸಂಘಟನೆ ಕ್ಷೀಣಿಸಿದೆ ಅಂತ. ಅಧಿಕಾರ ಇದೆ, ಅವ್ರ ಆಡಂಬರ ಇದೆ, ಸರ್ಕಾರದ ದುಡ್ಡಿದೆ, ಯಥೇಚ್ಛವಾಗಿ ಎಲ್ಲಿ ಮಾಡಿದ್ರು ಕಾರ್ಯಕ್ರಮ ಮಾಡಿದ್ರು ಜನ ಕರೆಸ್ತಾರೆ, ಕಾಸು ಕೊಡ್ತಾರೆ, ಜನ ತುಂಬಿಸ್ತಾರೆ, ಇವೆಲ್ಲ ಮಾಡ್ತಾ ಇದ್ದಾರೆ. ನೋಡಿದ್ದೀನಲ್ಲ ಮೊನ್ನೆ CM ಬಂದಾಗ ಯಾವ ಜನ ಇದ್ರು, ಎಷ್ಟು ಜನ ಇದ್ರು ಎಲ್ಲ ನೋಡಿದ್ದೀವಲ್ಲ. ಜಿಲ್ಲಾಧ್ಯಕ್ಷರಾಗಿದ್ರೆ ಯಾವುದು ಸರ್ಕಾರ ನಡೆಸೋರು, ಸರ್ಕಾರನೇ, ಸರ್ಕಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಎಲ್ಲರೂ. ಜಿಲ್ಲಾಧ್ಯಕ್ಷರಾಗಿದ್ದೀರಾ ಚನ್ನಪಟ್ಟಣದ್ದು ಅದರಲ್ಲೂ ಕೂಡ ಶಿಸ್ತು ಕ್ರಮ ಇವತ್ತು ಜರುಗಿಸ್ತಾ ಇದ್ದೀವಿ, ಕಾನೂನು ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು ಸರ್.